ಜನಗಳ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ಈ ಪ್ಯಾನ್ ಇಂಡಿಯಾ ಆದ ನಂತರದಲ್ಲಿ ಅದಕ್ಕೆ ಮಾರು ಹೋಗಿದ್ದಾರೆ ಏನೋ. ದೊಡ್ಡ ದೊಡ್ಡ ಸಿನಿಮಾಗಳು ಬಂದರೆ ಮಾತ್ರ ಸಿನಿಮಾ ನೋಡ್ತಾರೆ. ದೊಡ್ಡ ಸ್ಟಾರ್ಗಳ ಸಿನಿಮಾ ಸ್ಟಾರ್ಗಳು 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಸಿನಿಮಾಗಳನ್ನು ಮಾಡ್ತಿರುವಂಥದ್ದು ಇರ್ಬೋದು. ಯಾಕಂದರೆ ಥಿಯೇಟ್ರಿಗೆ ಕರ್ಕೊಬರುವಂಥದ್ದು ಅಭಿಮಾನಿಗಳ ಬಳಗ ಇರುವಂಥದ್ದು ದೊಡ್ಡ ಸ್ಟಾರ್ಗಳಿಗೆ ಅಂತಲೇ ಹೇಳ್ಬೋದು. ಸೊ ಈ ವಿಚಾರವನ್ನು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ವಿಚಾರ ನೋಡಿದಾಗ ಸರ್? ಇದು ತುಂಬ ಯೋಚನೆ ಮಾಡಿ ಹೇಳಬೇಕಾದಂಥ ವಿಷಯ. ಯಾಕಂದರೆ ಕಾಶಿನಾಥ್, ಶಂಕರ್ನಾಗ್, ನಿಜ, ಅನಂತನಾಗ್, ಟೈಗರ್ ಪ್ರಭಾಕರ್, ಅಂಬರೀಷ್, ವಿಷ್ಣುವರ್ಧನ್, ರವಿಚಂದ್ರನ್, ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಪ್ಲಸ್ ಸ್ಮಾಲ್ ಹೀರೋಯಿನ್ಸ್, ಮಾಲಶ್ರೀ, ಈ ಥರ ಪ್ರೇಮ, ಶ್ರುತಿ, ಹೌದು ಹೌದು ಹೌದು, ಅದೊಂದು ಬಳಗ. ಇವರು ಒಬ್ಬೊಬ್ಬರು 2 ಸಿನಿಮಾ 3 ಸಿನಿಮಾ ಮಾಡೋರು. ಅವಾಗ ಎಷ್ಟಾಯಿತು, 52 ಶುಕ್ರವಾರಕ್ಕೆ ಹೌದು ಫಿಲಪ್ ಆಗ್ತಾ ಇರೋದು. ಕರೆಕ್ಟ್. ಈ ವಾರ ಟೈಗರ್ ಪ್ರಭಾಕರ್ ಬಂದರೆ ನೆಕ್ಸ್ಟ್ ಕಾಶಿನಾಥ್, ನೆಕ್ಸ್ಟ್ ಶಂಕರ್ನಾಗ್, ನೆಕ್ಸ್ಟ್ ಅನಂತನಾಗ್, ಈ ಮಧ್ಯದಲ್ಲಿ ಒಂದು ವಿಷ್ಣುವರ್ಧನ್, ಈ ಮಧ್ಯದಲ್ಲಿ ಒಂದು ರವಿಚಂದ್ರನ್, ಈ ಮಧ್ಯದಲ್ಲಿ ಒಂದು ಶಿವರಾಜ್ ಕುಮಾರ್, ಈ ಮಧ್ಯದಲ್ಲಿ ಒಂದು ರಾಜ್ಕುಮಾರ್. ಅದೇ ವರ್ಷ ಓಡ್ತಾ ಇದ್ವಲ್ಲ ಸರ್ ಆ ಸಿನಿಮಾಗಳು, ಈ ಥರ. ಆಮೇಲೆ ಇಡೀ ಕರ್ನಾಟಕ ಹಾಕೋದಂಥ ಸಿಸ್ಟಮ್ ಆ ಕಾಲದಲ್ಲಿಲ್ಲ. ಸ್ವಲ್ಪ ಇಂಟ್ರೆಸ್ಟ್ ಕ್ರಿಯೇಟ್ ಆಗೋದು, ಲಿಮಿಟೆಡ್ ಥಿಯೇಟರ್, ಆಲ್ ಡಿಸ್ಟ್ರಿಕ್ಟ್ ಸೆಂಟರ್ ಫಸ್ಟ್ ಹಾಕೋದು. ಅದಾದ ತಕ್ಷಣ ತಾಲೂಕು, ಅದಾದ ತಕ್ಷಣ ಮಂಡಲೆ, ಆ ಥರ ರನ್ ಆಗ್ತಾ ಇರೋದು. ಒಂದು 5 ವರ್ಷ ಸಿನಿಮಾ ನೋಡೋ ಥರ ಇರೋದು. ಇವಾಗ ನೀವು ಟೆಂಟ್ ಸಮೇತ ಆಗ್ತಾ ಇದ್ರಿ, ಒಂದೇ ದಿನ ನೋಡ್ತಾ ಇದ್ದಾರೆ. ಅದು ಮನಸ್ಸಿಗೂ ಹೋಗಲ್ಲ, ಇಲ್ಲಿ ಹೋಗಲ್ಲ. ಗಿಡ ನಮ್ಮ ಮರ ಬೆಳೆಸ್ತೀವಿ ನಾವು, ಡೈರೆಕ್ಟ್ರು ಪ್ರೊಡ್ಯೂಸರು ಬೇರುಗಳು ನಾವು. ವಿ ಕಾಂಟ್ ಎಕ್ಸ್ಪೋಸ್. ಕರೆಕ್ಟ್. ನಾವು ಎಲ್ಲೇ ಇರ್ತೀವಿ, ನಾವು ಎಲ್ಲೋ ಒಂದು ಹೆಸರು ಬರುತ್ತೆ, ಮುಗಿದೋಯ್ತು. ಸಿನಿಮಾ ಎಲ್ಲ ಕಾಣೋದವರು, ಅವ್ರಿಗೆ ಅಭಿಮಾನ ಸಂಘ ಇರುತ್ತೆ, ಅಭಿಮಾನಿಗಳಿರ್ತಾರೆ. ಇವರೆಲ್ಲ ಹೋರಾಟ ಮಾಡಿದ್ರೆ ಆಲ್ ಸೂಪರ್ ಸ್ಟಾರ್ಸ್ ಅಂತ ಏನು ಕರಿತಾ ಇದ್ದೀವಿ, ಇವರು ಒಂದು ಕರೆ ಕೊಟ್ಟರೆ ಅಭಿಮಾನಿಗಳಿಗೆ, ನೀವು ನೋಡಬಾರದು ಅಂದರೆ ಯಾರು ನೋಡಲ್ಲ. ಸರ್ಕಾರಕ್ಕೆ ಅವರು ಒಂದು ಮನವಿ ಕೊಟ್ಟರೆ ನಿಲ್ಲಿಸ್ತಾರೆ. ನಾಟ್ ಓನ್ಲಿ ಕರ್ನಾಟಕ, ಎಲ್ಲ ಕಡೆ ಪ್ರಾಬ್ಲಮ್ ಇದೆ. ಬಟ್ ಹೀರೋ ಹೇಳು ಅವ್ರ ಮನಸ್ಸು ತಗೊಳ್ತಾ ಇಲ್ಲ. ಈಗ ಸುದೀಪ್ ಬಂದರೆ ಹೆಂಗಿರುತ್ತೆ, ಸಾಯಿ ಪ್ರಕಾಶ್ ಬಂದರೆ ಹೆಂಗಿರುತ್ತೆ. ಕರೆಕ್ಟ್. ಇವತ್ತು ಶಿವರಾಜ್ ಕುಮಾರ್ ಮನೆಗೆ ಹೋದರೆ 1000 ಜನ ಅಭಿಮಾನಿಗಳಿದ್ದಾರೆ. ನಮ್ಮ ಮನೆಗೆ 100 ಜನ ಬರ್ಬೋದು. ಕರೆಕ್ಟ್. ಹೌದಲ್ವಾ? ಯಾಕಂದರೆ ನಾವು ಶಿಲ್ಪಿಗಳಿದ್ದ ಹಾಗೆ, ಪ್ರೊಡ್ಯೂಸರು ಡೈರೆಕ್ಟರ್ ನಾವೆಲ್ಲ ಶಿಲ್ಪಿಗಳಿದ್ದ ಹಾಗೆ. ಪ್ರೊಡ್ಯೂಸರ್ ಬರ್ತಾನೆ, ಒಂದು ಕಲ್ಲು ಕೊಟ್ಬಿಟ್ಟು ಒಂದು ಶಿಲ್ಪ ಮಾಡಿಕೊಡಿ ಸರ್ ಅಂತ ಹೇಳ್ತಾರೆ. ನಾವು ಅದ್ಭುತವಾದ ಶಿಲ್ಪ ಮಾಡ್ತೀವಿ, ತೊಗೊಂಡೋಗಿ ದೇವಸ್ಥಾನ ಇಡ್ತಾರೆ. ಶಿಲ್ಪಿಗೆ ಅಭಿಷೇಕ ಮಾಡ್ತಾರ, ಶಿಲ್ಪಕ್ಕೆ ಮಾಡ್ತಾರೆ. ನಾವೇ ಹೋದ್ರೆ ನಾವು ಲೈನಲ್ಲಿ ನಿಂತ್ಕೋಬೇಕು. ಹೌದು, ನಾವು ಗರ್ಭಗುಡಿಯಲ್ಲಿ ಹೋಗಂಗಿಲ್ಲ. ಅಷ್ಟು ಪವರ್ ಇದೆ ಅವ್ರಿಗೆ, ಅವ್ರು ತಿಳ್ಕೊತಾ ಇಲ್ಲ. ಅವರು ಒಳ್ಳೆ ಮಾತು ಸರಿ. ಅವ್ರ ಪವರ್ ಅವ್ರು ತಿಳ್ಕೊತಾ ಇಲ್ಲ. ದೇ ಆರ್ ನಾಟ್ ಯುಟಿಲೈಸಿಂಗ್ ದೇರ್ ಪವರ್ಸ್. ಅಂದರೆ ಆಗಲ್ಲ. ದೇ ಶುಡ್ ನಿಂತ್ಕೋಬೇಕು. ಕಳ್ಳ OTT ಬರಂಗಿಲ್ಲ, OTTನಲ್ಲಿ 6 ತಿಂಗಳು ಅವ್ರ ಸಿನಿಮಾ ಹಾಕಂಗಿಲ್ಲ ಹೇಳಿದ್ರೆ ಮುಗಿದೋಯ್ತು. ಇಲ್ಲ, ನಾವು ಯಾಕೆ ಮಾಡಲ್ಲ, ಸಿಂಪಲ್. ಅನ್ನೋರ ಕಾಲದಲ್ಲಿತ್ತು. ಔಟ್ಸೈಡ್ ಫಿಲಿಮ್ಸ್ 7 ವಾರ ರಿಲೀಸ್ ಮಾಡಂಗಿಲ್ಲ, ಮಾಡಲಿಲ್ಲ. ಅನ್ನೋರು ಹೋದ್ಮೇಲೆ ಎಲ್ಲ ಡೈಲ್ಯೂಟ್ ಆಗೋಯ್ತು, ಏನಿಲ್ಲ. ಇವಾಗ ಎಲ್ಲ ಲ್ಯಾಂಗ್ವೇಜ್ ಡಬ್ಬಿಂಗು, ಆ ಭಯಂಕರವಾದಂಥ ವಾಯ್ಸ್ನಲ್ಲಿ ಬೇರೆ ನೋಡಿ ನಮಗೊಂದು ಜ್ವರ ಬರೋ ಥರ ಆಗುತ್ತೆ. ಅವ್ರವ್ರ ಭಾಷೆಯಲ್ಲಿ ಅವ್ರವ್ರ ಸಿನಿಮಾ ನೋಡಿದ್ರೆ ಚಂದ. ಅದೊಂದು ಫೀಲೇ ಬೇರೆ ಥರ ಇರುತ್ತೆ. ಆ ಸಂಸ್ಕೃತಿ, ಆ ಭಾಷೆ, ಎಲ್ಲದೇ ಆಗಲಿ, ಯಾವುದೇ ರಾಜ್ಯಗಳಾಗಲಿ, ಈ ರೀತಿ ಹೀರೋಗಳು ನಿಂತ್ಕೊಂಡು ಇದಕ್ಕೆ ಪರಿಹಾರ ಹುಡುಕ್ತದೆ. ಈ